Hello everyone, welcome to Navras Maths Tutorials. Exercise number 10.1, second question. ನೋಡಿ ಏನು ಕೊಟ್ಟಿದ್ದಾರೆ. The triangular side walls of a flyover have been used for advertisements. The sides of the walls are 122 meter, 22 meter and 120 meter. The advertisement yields an earning of rupees 5,000 per meter square per year. A company hired one of its walls for 3 months. How much rent did it pay ಅಂತ ಕ್ವಶನ್ ಇದೆ. ಓಕೆ, ನೋಡಿ ಈ ರೀತಿ ಫ್ಲೈಓವರ್ ಇದೆ. ಇಲ್ಲಿ ಈ ಸೈಡ್ಸ್ ಆಫ್ ದ ವಾಲ್ಸ್ ಇದಾವಲ್ವಾ, ಇದರ ಅಡ್ವರ್ಟೈಸ್ಮೆಂಟಿಗೆ ಅಂತ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಏನಾಗಿದೆ, 5,000 rupees ಪರ್ ಮೀಟರ್ ಸ್ಕ್ವೇರ್ ಕೊಡ್ತಾರೆ. ಸೊ ಈ ಏರಿಯಾಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಟ್ರಯಾಂಗುಲರ್ ಶೇಪ್ ಅಲ್ಲಿ ಇದೆ. ಸೊ 3 ಸೈಡ್ಸ್ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ಹಿರೋನ್ಸ್ ಫಾರ್ಮುಲಾ ನಾವು ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಏರಿಯಾ ಫೈಂಡ್ ಔಟ್ ಆದ್ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಬೈ ಯೂಸಿಂಗ್ ಹಿರೋನ್ಸ್ ಫಾರ್ಮುಲಾ, area is equals to S into S minus A, S minus B into S minus C. So, ಫಸ್ಟ್ ನಾವು ಎಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಎಸ್ ಇಸ್ ಈಕ್ವಲ್ಸ್ ಟು ಏನು, ಪೆರಿಮೀಟರ್ ಅಪಾನ್ 2 ಅಂದ್ರೆ ಪೆರಿಮೀಟರ್ ಅಲ್ಲಿ ಹಾಫ್ ಅಂತ. ಪೆರಿಮೀಟರ್ ಅಂದ್ರೆ ಏನು, ಎ ಪ್ಲಸ್ ಬಿ ಪ್ಲಸ್ ಸಿ, ಸಮ್ ಆಫ್ 3 ಸೈಡ್ಸ್ ಆಫ್ ಎ ಟ್ರಯಾಂಗಲ್, ಅದರಲ್ಲಿ ಹಾಫ್, ಅದನ್ನ ಸೆಮಿ ಪೆರಿಮೀಟರ್ ಅಂತ ಕರಿತೀವಿ. ಸೊ ಇಲ್ಲಿ ಎ ಬಿ ಸಿ ಏನಿದೆ ನೋಡಿ, ಯಾವ್ದಾದ್ರು ತಗೋಬಹುದು. ನೋಡಿ 122 ಪ್ಲಸ್ 120 ಪ್ಲಸ್ 22 ಅಪಾನ್ 2. ಸೊ ಇದನ್ನೆಲ್ಲ ಆಡ್ ಮಾಡೋಣ. 2 plus 2 4, 2 plus 2 4 plus 2 6, 2. ಸೊ ಎಷ್ಟು ಬಂತು ನಮಗೆ, 264 ಅಪಾನ್ 2 ಬಂತು. ಸೊ ಈಗ 264ನ 2 ಇಂದ ಕ್ಯಾನ್ಸಲ್ ಮಾಡಿದಾಗ ಏನ್ ಬರುತ್ತೆ ನೋಡಿ, 2 1s 2 3s 2 2s ಬಂತು ಅಲ್ವಾ. ಸೊ ಎಸ್ ಇಸ್ ಈಕ್ವಲ್ಸ್ ಏನ್ ಬಂತು, 132 ಬಂತು. ಈಗ ನಾವು ಎಸ್ ಪ್ಲೇಸ್ ಅಲ್ಲಿ ಹಾಕ್ಬೋದಲ್ವಾ. ಸೊ ಎ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ 132. ಫಸ್ಟ್ ಎಸ್ ಮೈನಸ್ ಎ ಅಂದ್ರೆ ಅಗೇನ್ 132 ಮೈನಸ್ ಎ ಅಂದ್ರೆ 122, ಅಗೇನ್ ಎಸ್ ಮೈನಸ್ ಬಿ ಅಂದ್ರೆ 132 ಮೈನಸ್ 120 ಇಂಟು 132 ಮೈನಸ್ 22 is equals to under root. ನೋಡಿ 132 as it is ಇಡೋಣ. ಇಲ್ಲಿ 132 ಮೈನಸ್ 122 ನೋಡಿ 122 ಮೈನಸ್ ಮಾಡಿದ್ರೆ ಏನ್ ಬರುತ್ತೆ, 2 ಮೈನಸ್ 2 0, 3 ಮೈನಸ್ 2 1, 10 ಉಳಿತು. ಇಂಟು 10 ಹಾಕೋಣ, ಇಂಟು 132 ಮೈನಸ್ 120 ನೋಡಿ 2, 3 ಮೈನಸ್ 2 1, ಸೊ 12 ರಿಮೈನ್ಸ್ ಹಿಯರ್, ಇಂಟು ಇಲ್ಲಿ 132 ಮೈನಸ್ 22, 2 ಮೈನಸ್ 2 0, 3 ಮೈನಸ್ 2 1, ಅಗೇನ್ 1, ಅಂದ್ರೆ ಎಷ್ಟು ಉಳಿತು, 110. ಸೊ ಈಗ ನೋಡಿ ಇದಿಷ್ಟು ರಬ್ ಮಾಡ್ತೀನಿ. ಫ್ಯಾಕ್ಟರ್ಸ್ ಮಾಡೋಣ. 132ಗೆ ಫ್ಯಾಕ್ಟರ್ಸ್ ತೆಗೆಯೋಣ. ನೋಡಿ 2 6 12, ಅಗೇನ್ 2 6 12 ಆಯ್ತು ಅಲ್ವಾ. ಅಗೇನ್ 2 3s 2 3s, ಅಗೇನ್ 2 ಇಂದ ಹೋಗಲ್ಲ ಇಲ್ಲಿ, 11 3s 3 1s. ಸೊ ಬರೆಯೋಣ. ನೋಡಿ ಏನ್ ಬಂದಿದೆ, 2 ಇಂಟು 2 ಇಂಟು 11 ಇಂಟು 3 ಬಂತು ಅಲ್ವಾ, ಇಂಟು 10 ಇದೆ. ಇದನ್ನು 2 ಇಂಟು 5 ಮಾಡ್ಬೋದು, 10 ಹಾಗೆ ಇಡ್ಬೋದು, ಯಾಕಂದ್ರೆ ಇಲ್ಲಿ 11 ಇಂಟು 10 ಬರುತ್ತಲ್ವಾ. ಸೊ 10 ಹಾಗೆ ಇಡೋಣ, ಯಾಕಂದ್ರೆ ಒಂದ್ ಪೇರ್ ಆದ್ರೆ ನಾವು ಒಂದು ಹೊರಗಡೆ ತೆಗಿಬೋದಲ್ವಾ. ಸೊ ಅದಕ್ಕೆ 12 ಅಂದ್ರೆ ನೋಡಿ 3 4s. ಓಕೆ,
2 2s 2 1s ಅನ್ನೋದು ಏನ್ ಬರುತ್ತೆ 3 ಇಂಟು 2 ಇಂಟು 2 ಬಂತು 12ಗೆ ಇಂಟು 110 110 ಅಂದ್ರೆ 11 1s 11 10s. ಓಕೆ, ಇಲ್ಲಿ 11 ಇದೆ, ಇಲ್ಲಿ 10 ಇದೆ, ಇಲ್ಲಿ 11 ಇದೆ. ಸೊ 11 ಇಂಟು 10 ಸಾಕು, ಇನ್ನು ಫ್ಯಾಕ್ಟರೈಸ್ ಮಾಡೋದು ಬೇಡ. ಈಗ ಏನೇನ್ ಪೇರ್ ಆಗ್ತಾ ಇದೆ ನೋಡೋಣ. ನೋಡಿ, ಇಲ್ಲಿ 2 ಇಂಟು 2 ಇದೆ, ಅಂದ್ರೆ 2 ಇದಾವಲ್ಲ, ಒಂದು ಪೇರ್ ಇದೆ, ಸೊ 1 2 ಹೊರಗಡೆ ಬರುತ್ತೆ. ಇನ್ನು ನೋಡಿ 11 ಇದೆ, ಇಲ್ಲಿ ಒಂದು 11 ಇದೆ, ಇಲ್ಲಿ ಒಂದು 11 ಇದೆ, ಒಂದು ಪೇರ್ ಇದೆ ಅಲ್ವಾ, ಸೊ 1 11 ಹೊರಗಡೆ ಬಂತು. ಇನ್ನು 3, ಇಲ್ಲಿ ಒಂದು 3 ಇದೆ, ಇಲ್ಲಿ ಒಂದು 3 ಇದೆ, ಒಂದು ಪೇರ್ ಆಯ್ತು, ಸೊ 1 3 ಹೊರಗಡೆ ತೆಗಿಬಹುದು. ಇನ್ನು 10, ಇಲ್ಲಿ ಒಂದು 10 ಇದೆ, ಇಲ್ಲಿ ಒಂದು 10 ಇದೆ, ಅಂದ್ರೆ ಒಂದು ಪೇರ್ ಆಯ್ತು, ಸೊ 10 ಹೊರಗಡೆ ಬಂತು. ಇನ್ನು 2 2 ಟೈಮ್ಸ್ ಇದೆ, 1 2 ಹೊರಗಡೆ ತೆಗಿಬಹುದು. ಸೊ ಎಲ್ಲಾನು ಹೊರಗಡೆ ಬಂತು, ರೂಟಲ್ಲಿ ಏನೂ ಇಲ್ಲ. ಈಗ ಮಲ್ಟಿಪ್ಲೈ ಮಾಡೋಣ. ನೋಡಿ 11 2s 22 ಇಂಟು 10 2s 20, 23s 60. ಈಗ 22 ಇಂಟು 60 0, 6 2s 12, 6 2s 12, ಅಗೇನ್ ಪ್ಲಸ್ 1 30. ಸೊ ಎಷ್ಟು ಬರುತ್ತೆ 1320 ಬಂತು. ಓಕೆ, ಇದನ್ನ ರಬ್ ಮಾಡಿ. ಸೊ ಇದೇನಿದು ಏರಿಯಾ. ಸೊ ಏರಿಯಾ ಇದ್ಮೇಲೆ ನಾವು ಇದನ್ನ 1320 ಮೀಟರ್ ಸ್ಕ್ವೇರ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಏರಿಯಾ ಏನೋ ಫೈಂಡ್ ಔಟ್ ಮಾಡಿದ್ವಿ. ಈಗ ಅವ್ರೇನ್ ಕೊಟ್ಟಿದ್ದಾರೆ ನೋಡಿ, 5000 rupees ಪರ್ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ 1 ಮೀಟರ್ ಸ್ಕ್ವೇರ್ಗೆ 5000 rupees ಇದೆ. ನಮ್ಗೆ ಎಷ್ಟಿದೆ 1320 ಮೀಟರ್ ಸ್ಕ್ವೇರ್ಗೆ ಎಷ್ಟು ಅಲ್ವಾ. ಸೊ ಈಗ ಕ್ಯಾಲ್ಕುಲೇಷನ್ ಮಾಡೋಣ. ನೋಡಿ, ಪ್ಲೇಸ್ ಇಲ್ಲ, ಸೊ ಇಲ್ಲೇ ಮಾಡ್ತೀನಿ. ನೋಡಿ 1320 ಇಂಟು 5000 ಮಾಡ್ಬೇಕು ಅಲ್ವಾ. ಆದ್ರೆ ನೋಡಿ ಪರ್ ಇಯರ್ ಅಂತ ಕೊಟ್ಟಿದ್ದಾರೆ, 1 ಇಯರ್ಗೆ ಇಷ್ಟು ಅಂತ. ನಮಗ್ ಬೇಕಾಗಿರೋದೇನು ನೋಡಿ, ಇಲ್ಲಿ ಏನ್ ಕೇಳಿದ್ದಾರೆ 3 months ಅಂತ ಕೇಳಿದ್ದಾರೆ ಅಲ್ವಾ. ಸೊ ನಾವೇನ್ ಹೇಳ್ಬೋದು, ರೆಂಟ್ ಈಸ್ ಈಕ್ವಲ್ಸ್ ಟು ಏರಿಯಾ ಇಂಟು ರೇಟ್ ಇಂಟು ಟೈಮ್. ಸೊ ಏರಿಯಾ ಎಷ್ಟು ಬಂತು ನೋಡಿ, 1320 ಬಂತು. ರೇಟ್ ಎಷ್ಟಿದೆ 5000 ಇದೆ. ಟೈಮ್ ಎಷ್ಟು ನಮ್ಗೆ 3 months ಇದೆ. 3 months ಅಂದ್ರೆ 3/12 ಅಲ್ವಾ. 12 months ಅಲ್ಲಿ ಪರ್ ಇಯರ್ ಅಂತ ಕೊಟ್ಟಿದ್ದಾರಲ್ವಾ, ಸೊ 3/12 ನೋಡ್ಕೋಬೇಕು. ಈಗ ಕ್ಯಾನ್ಸಲೇಷನ್ ಮಾಡೋಣ. ನೋಡಿ 12 1s, ಇಲ್ಲಿ 12 1s 12 ಆಯ್ತು, ಅಗೇನ್ 1 ರಿಮೇನ್ಸ್, ಅಗೇನ್ 12 1s 0 ಬಂತ. ಸೊ ಈಗ ನೋಡಿ 110 ಇಂಟು 3 ಮಾಡಿದ್ರೆ ಏನ್ ಬರುತ್ತೆ, 3 zeros 0, 3 1s 3, ಅಗೇನ್ 3 1s 3 ಇಂಟು 5000 ಉಳಿತು. ಈಗ ನೋಡಿ 3 zeros ಹಾಗೆ ಇಡೋಣ, ಇಲ್ಲಿ 1 0 ಹಾಗೆ ಇಡೋಣ. 5 3s 15, ಅಗೇನ್ 5 3s 15, 1 ಕ್ಯಾರಿ ಇರುತ್ತೆ, ಪ್ಲಸ್ 1 ಮಾಡಿದ್ರೆ 16. ಸೊ ಏನ್ ಬರುತ್ತೆ ಆನ್ಸರ್, ನಾವೇನಂತ ಹೇಳ್ಬೋದು, ಹೌ ಮಚ್ ರೆಂಟ್ ಡಿಡ್ ಇಟ್ ಪೇ ಅಂದ್ರೆ ರೆಂಟ್ ಮಸ್ಟ್ ನೋಡಿ ಎಷ್ಟು ಬಂತು, 16,50,000 ಬಂತು. ಸೊ rupees 16,50,000 is the answer. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್.